2013ರಿಂದ 18ರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ, ಬದಲಾವಣೆ ಆಗಿಲ್ಲ. ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿದೆ. ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆನ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯತ್ನಾಳು ವಾಜಪೇಯಿ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದಲ್ಲ, ಹಂಗಿದ್ದಾರ ಈಗ? ಹಂಗಿಲ್ಲ. ಹಾಗಂತೇಳಿ ನಾನೇನು ಬದಲಾವಣೆ ಆಗಿಲ್ಲ. 2013ರಲ್ಲಿ ಇಂದ 18ರವರೆಗಿದ್ದಾಗೇನೆ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ, 83ನೇ ಇಸ್ವಿನಲ್ಲೇ ಮೊದಲನೇ ಸಾರಿ MLA ಆಗಿ ಬಂದೆ. 84ರಲ್ಲಿ ಮಿನಿಸ್ಟರ್ ಆದೆ. ಈಗ 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ನಾನು 40 ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ. ಮಾನ್ಯ ಯತ್ನಾಳ್ ಅವರೇ, ನಾನು ಅವತ್ತು ಹೆಂಗಿದ್ದೆ, 83ರಿಂದ 83ವರೆಗೆ ಹೆಂಗಿದ್ದೆ, 83ರಿಂದ ಹೇಗಿದ್ದೆ, ಈಗ 84ರಿಂದ ಎಲ್ಲಿ ಮಿನಿಸ್ಟರ್ ಆದೆ, ಹಾಗೇನೆ 2013ರಿಂದ 18ರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ, ಬದಲಾವಣೆ ಆಗಿಲ್ಲ. ನೀವು ನಿಮ್ ಕಡೆ ಚಪ್ಪಾಳೆನೆ ಜೋರು ಬರ್ತಾ ಇಲ್ಲ. ಇದರ ಅರ್ಥ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನಿದ್ದಾರೆ. ಇನ್ನು ತುಂಬಾ ಜನ ಪಡೆದಿಲ್ಲ. ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು, ನಿಮ್ಮ ಮಾತಿಗೆ ಅಲ್ಲ. ಸರ್, ಒಂದೇ ನಿಮಿಷ. ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು, ನಿಮಗೆ ಅಲ್ಲ. ತಟ್ಟಿದ್ದು. ಒಂದೇ ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೋಡಾಕ್ ಹೆಂಗಿದ್ರಿ ಹಂಗೆ ಇದೀರಿ, ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕತ್ತೀವಿ. ಆ ಜಿಗಿಟ್ಟತನ. ಸಿ ಪಾಟೀಲ್, ನೀವು ನಮ್ ಜೊತೆಲೇ ಇದ್ದವರು, ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ. ನಾ ಏನಾರ ಅಂದ್ಕೂಡ್ಲೆ ನನಗೆ ನೋಡಿ, ನೀವನು ನೋಡಿದೀನಿ, ನಾನು ನೋಡಿದಿರಿ. ನೀವು ಕೂತ್ಕೊಳ್ಳಿ, ನಮ್ ಜೊತೆ ಇದ್ದವರು ಅಲ್ಲ ನೀವು. ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೂ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿದೆ. ಅಂದ್ರೆ ನಮ್ಮ ದೇಶದ ಕರೆಕ್ಟ್ 100% ಕರೆಕ್ಟ್. ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆನ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. 100% ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ, ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡಲೇಬೇಕು, ಪ್ರೀತಿಸಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣಲೇಬೇಕು. ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಒಂದೊಂದ್ಸಾರಿ
ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ ಸರ್? ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿದ್ರು ವ್ಯಕ್ತಿ ಪೂಜೆ ಇದಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ ಅನ್ರಿ? ಅಪ್ಪಾಜಿ ಎಂಬುದು ಗೌರವ ಇದೆ ಸರ್. ಕುಟುಂಬ ಗೌರವ ಪೂಜೆ ಸರಿನಾ? ತೊಗೊಂಬಂದು ಕೊಡೋದು ಅದಕ್ಕೆ ಅಪ್ಪಾಜಿ ಎಂಬುದು. ಕುಟುಂಬ ಅದಕ್ಕ ಕುಟುಂಬ ಪೂಜೆ ಸರಿನಾ? ಅರವಿಂದ್ ಅವರೇ, ಯಾವುದೇ ವಿಷಯಕ್ಕೆ ಬೇರೆ ಬರ್ತಾ ಇದ್ದಾರೆ. ಮೇನ್ ಉತ್ತರಕ್ಕೆ ಬರ್ರಿ. ಬೇಡ ಅಂತ ಇರೋದು ಯತ್ನಾಳ್ ಸಾಹೇಬ್ರು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಅದನ್ನ ನೀವು ಈಗ ಪಾಪ ಅವರು ಪಾರ್ಟಿಯಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಿಯಾಂಕರೇ, ವ್ಯಕ್ತಿ ಗೌರವ ಅಪ್ಪಾಜಿ ನಮ್ ರೆಸ್ಪೆಕ್ಟಬಲ್. ನಾವ್ ಯಾವ ತರ ಕೊಡ್ತೀವಿ ಆ ತರ ಇರ್ತದೆ. ಈಗ ನೀವು ಹಿನ್ನೆಲೆ ಗೊತ್ತು, ನನ್ನ ಹಿನ್ನೆಲೆ ಅವರು ಏನ್ ಹೇಳಿದ್ರು ಅಂದ್ರೆ ವ್ಯಕ್ತಿ ಅವ್ರು ಪೂಜೆ ಏನ್ ಬೇಡ ಹೇಳ್ತಾರೆ ಅಂತ ಸರ್, ಅಲ್ಲ. ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ. ವಿಷಯಕ್ಕೆ ಬನ್ನಿ. ಮುಖ್ಯಮಂತ್ರಿಗಳು ಯಾವಾಗ ವಾಲ್ಮೀಕಿ ನಿಗಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಾನು ಕಿವಿಗೆ ಇದಾಕೊಂಡು ಕೇಳಕ್ ಶುರುವಾತೀನಿ. ಈಗ ಎಲ್ಲಾ ಸುತ್ತಿಸ್ತಾವ್ರೆ. ಇಲ್ಲ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಇವೆಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 2 ತಾಸು ಸುತ್ತಿದ್ದಾರೆ. ದಯವಿಟ್ಟು ವಾಲ್ಮೀಕಿಗೆ ಬರಕ್ ಹೇಳಿ. ಆಯ್ತು. ನೀವು 7 ತಾಸು ವಾಲ್ಮೀಕಿಗೆ ಬರೋದು ಅವ್ರಿಗೆ. ಮುಖ್ಯಮಂತ್ರಿಗೆ ಹೇಳ್ಬೇಕು ನೀವು. ಈಗ ಅಶೋಕ, ನೀವು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ. ಒಂದೇ ಒಂದು ಸಾರಿ ಎದ್ದಿದ್ದದು, ಅದು ಒಂದೇ ಸಾರಿ ಎದ್ದಿದ್ದದು. ಇದು ಬಾಕಿದೆಲ್ಲ ಕೇಳ್ತಾ ಇದ್ದೆ. ಯಾಕಂದ್ರೆ ನೀವು ಅನೇಕ ದಾಖಲಾತಿಗಳೆಲ್ಲ ಹೇಳ್ತಾ ಇದ್ರಲ್ಲ, ತೋರಿಸ್ತಾ ಇದ್ರಲ್ಲ, ಅವು ಬಹುತೇಕವಾಗಿ ಪೇಪರ್ ಕಟಿಂಗ್ಸ್ಗಳು. ಬಹುತೇಕವಾಗಿ ಪೇಪರ್ ಕಟಿಂಗ್ಸ್. ಪೇಪರ್ ಕಟಿಂಗ್ ತೋರಿಸಿದ್ದು ಹರಿಪ್ರಸಾದ್ ಒಂದು ನಿಮ್ PWD ಮಿನಿಸ್ಟರ್ ಅಷ್ಟೇ. ಇನ್ಯಾವುದು ಪೇಪರ್ ಕಟಿಂಗ್ ತೋರಿಸಿಲ್ಲ. ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಫ್ರಾಡ್ ಆಗಿರೋದು, ಅಕೌಂಟ್ ಓಪನ್ ಮಾಡೋದು 12 ದಾಖಲೆ ಕೊಟ್ಟಿದ್ವಿ. ನಿಮಗೂ ಕೊಡ್ತೀನಿ. ಹರಿಪ್ರಸಾದ್ ಅವೆರಡು ಬಿಟ್ರೆ ಇನ್ಯಾವುದು ನಾನು ಪೇಪರ್ ತೋರಿಸ್ತೀನಿ. ಬಹುತೇಕವಾಗಿ ನನಗೆ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ, ಯಾಕಂದ್ರೆ ಬಹಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣ. ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣನ. ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಹೆಂಗೆ ಮಾತಾಡ್ತಾರೆ. 3 ಗಂಟೆ 4 ನಿಮಿಷ ಮಾತಾಡಿದ್ದೀರಿ. ಸುದೀರ್ಘವಾಗಿ ಮಾತಾಡಿದ್ದೀನಿ. ನಾನೆಲ್ಲ ಭಾಷಣ ಕೇಳಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ, ನೀವು 1,000 ಸಾರಿ ಪರಿಶಿಷ್ಟ ಜಾತಿಯವ್ರದ್ದು, ಪರಿಶಿಷ್ಟ ವರ್ಗದ್ದು, ಪರಿಶಿಷ್ಟ ಪಂಗಡದವ್ರದ್ದು, ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಹೇಳ್ಬೇಕಾ ಬಂದ್ರೆ. ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ. ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದವರು ಅಲ್ಲ ಮಧು? ಬೋವಿ ಅವರು ಪರಿಶಿಷ್ಟ ಇಲ್ಲ ಮುಖ್ಯಮಂತ್ರಿಗಳೇ, ಲಂಬಾಣಿ ಜನ ಇಲ್ಲ, ಆಂಧ್ರ ಮತ್ತು ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿ ಲೆಫ್ಟ್, ಪರಿಶಿಷ್ಟ ಜಾತಿ ರೈಟು, ಬೋವಿ ಜನರು. ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕರ್ನಾಟಕ ವಿಚಾರ ಮಾತಾಡೋಣ.